ಪಾಸಿಬಲ್ ಇದೆ. ಇವರಿಗೆ ಯಾವುದೇ ಒಂದು ಜನರ ಬಗ್ಗೆ ಕಾಳಜಿ ಇಲ್ಲ. ಇವರ ಕುರ್ಚಿ ಭದ್ರ ಆಗ್ಬೇಕೇ ಹೊರತು ಬೇರೆ ಯಾವ್ದ್ರ ಬಗ್ಗೆನೂ ಇವರಿಗೆ ಯಾವ್ದು ಕಿಂಚಿತ್ತು ಯಾವ್ದ್ರ ಬಗ್ಗೆನೂ ಇವ್ರು ಮಾತಾಡ್ತಾ ಇಲ್ಲ. ನಾನು ಹೇಳುದು ಮತ್ತೊಮ್ಮೆ ಮುಖಾಂತರ ರಾಜಕೀಯ ಬಿಟ್ಟು ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅಂದ್ರೆ ನಿಮ್ ಟೈಮಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಏನಾದ್ರೂ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ಬೇಕಂದ್ರೆ ಇವರು ಕುರ್ಚಿಯ ಗಾದಾಟದಲ್ಲೇ ಬಂದ್ರೆ ಯಾವ ಡಿಸ್ಕಷನ್ ಆಗಲ್ಲ. ಕುರ್ಚಿ ಭದ್ರ ನೀವು ಸಿಎಂ ಆದ್ರೂ ಕಂಟಿನ್ಯೂ ಆಗ್ಲಿ ಅಥವಾ ಡಿಸಿಎಂ ಆದ್ರೆ ನಮಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ನೀವ್ ಯಾರನ್ನಾರು ಸಿಎಂ ಮಾಡ್ಕೊಂಡು ನಿಮ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಏನೇನು ತೊಂದರೆಗಳಿದೆ, ಏನೇನು ಜನರ ಸಮಸ್ಯೆಗಳಿದೆ, ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಬಿಯಾಂಡ್ ಪಾಲಿಟಿಕ್ಸ್ ಮಾತಾಡೋಣ ಮೇಡಮ್. ನೋಡಿ ನಿಮ್ ಟೈಮಲ್ಲೂ ಇಂಥದ್ದೇ ನೋಡಿ ಸಾಕಾಗಿದೆ. ಪಕ್ಷದಲ್ಲಿ ನೀವು ಬಿಡಿ. ಅಲ್ಲ ನಾ ಹೇಳೋದು ನಾನ್ ಮಾತಾಡಿದೆ ನಮ್ಮನ್ನು ಜನ ವಿರೋಧ ಪಕ್ಷದಲ್ಲಿ ಕೂರಿಸಿದ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಕೂರಕ್ ಇದೇ ಕಾರಣಗಳು, ಇಂಥದ್ದೇ ಕಾರಣಗಳು ಇರ್ಬೋದು. ನೀವು ಹಂಗೆ ಹೋಗ್ಬೇಡಿ ದಯವಿಟ್ಟು. ನೋಡಿ ನಿಮ್ಗೆ ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ, ಯಾಕೆ ಇಷ್ಟೊಂದು ಮುಂದಕ್ಕೆ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರೇ? ಅಲ್ಲರಿ, ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ದಿಕ್ಕು ಬದಲಾವಣೆ. ಇವ್ರಿಗೆ ಒಂದ್ ಮಾತಿಲ್ಲಿ ಹೇಳ್ತೀನಿ, ನೀವು ನಗ್ಬೇಡಿ. ಇವರು ಅಧಿವೇಶನ ಬೆಳಗಾವಿ ಇಡೋ ಬದಲು ಡೆಲ್ಲಿಯಲ್ಲಿ ಇಡೋಣ ರೀ. ಯಾಕೆ ಹೇಳಿ, 4 ದಿನ ಡೆಲ್ಲಿ, 3 ದಿನ ಬೆಂಗಳೂರು, ಅದಕ್ಕಿಂತ ಡೆಲ್ಲಿಯಲ್ಲಿ ಇಟ್ಟರೆ ಹೋಗಿ ಬರ್ತೀರಿ. ಅಲ್ಲ, ಏನಕ್ಕೆ ಬೇಕು ಪ್ರತಿದಿನ? ಈಗ 1 ತಿಂಗಳು ನೋಡ್ತಾ ಇದ್ದೀರಿ, 4 ದಿನ ಡೆಲ್ಲಿ, 3 ದಿನ ಬೆಂಗಳೂರು, ಯಾಕೆ ಬೇಕು ಅಲ್ವಾ? ಜನ ಇದನ್ನ ಎಲ್ಲವನ್ನು ನೋಡ್ತಿದ್ದಾರೆ, ಪ್ರತಿಯೊಂದನ್ನು ಗಮನಿಸ್ತಾ ಇದಾರೆ. ನೀವು ತಿಳ್ಕೊಬೇಡಿ, ಬರೀ ನಿಮ್ಮದೇ. ನೀವು ಬೆಳಿಗ್ಗೆ ಆದ್ರೆ ನಮ್ಮ ಮಾಧ್ಯಮ ಇರ್ಬೋದು, ಪೇಪರ್ ಅಲ್ಲಿ ಇರ್ಬೋದು, ನೀವು ತೆಗೆದು ನೋಡಿ, ಬರೀ ಏನಿದೆ ಹೆಡ್ಡಿಂಗ್ ಏನಿರುತ್ತೆ ಹೇಳಿ, ಇಲ್ಲಿ ನೋಡಿ ಸಂಜೆ ವಾಣಿಯಲ್ಲಿ ಅದೇ ಇರುತ್ತೆ. ಸಿಎಂ ಯಾರು, ಕುರ್ಚಿ ಕಾದಾಟ ಯಾರು, ಬಡಿದಾಟ ಯಾರು, ಇವರು ಅವರದೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅನುದಾನ ಇಲ್ಲ ಅಂತ ಬೊಬ್ಬೆ ಹಿಡಿತಾರೆ ಡೇ 1 ನಿಂದ. ಇವತ್ತಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಇವರು ನ್ಯಾಯ ಕೊಡಿಸಿದಾರ? ಹೋಗ್ಲಿ, ಒಬ್ಬರಿಗೆ ಯಾರಿಗಾದ್ರು ಸಿಎಂ ಮತ್ತೆ ಡಿಸಿಎಂ ಬಡಿದಾಟನ